ಇದೀಗ ಈ ಕಾರ್ಯಕ್ರಮವನ್ನು ಸಂಚಾಲನೆ ಮಾಡಲಿಕ್ಕೆ ಗೌರಿಬಿದೂರಿನ ವಿವೇಕಾನಂದ ಶಕ್ತಿ ಸಂಚಲನ ಕೇಂದ್ರದ ಸಂಚಾಲಕರಾಗಿರ್ತಕ್ಕಂಥ ಬ್ರಹ್ಮಚಾರಿ ಭರತ್ ರಾಜ್ ಅವರು ಈ ಕಾರ್ಯಕ್ರಮ ನಿರ್ವಹಣೆ ಮಾಡಲಿದ್ದಾರೆ. ಸಂಚಾಲಕರು ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ 300 ಕಾಲೇಜುಗಳಲ್ಲಿ 1 ಲಕ್ಷ ಗುಚ್ಛವನ್ನು ನೀಡಿ ಅವ್ರನ್ನ ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರನ್ನ ಸ್ವಾಗತ ಮಾಡಿಕೊಳ್ಳೋಣ. ಪರಮ ಪೂಜ್ಯ ಸ್ವಾಮೀಜಿ ದ್ವಯರ ಪಾದಕ್ಕೆ ವಂದಿಸುತ್ತಾ ಇಲ್ಲಿ ಎಲ್ಲ ನೆರೆದಿರುವಂಥ ಅದೃಷ್ಟವಂತ ಮತ್ತು ಆ ಭಕ್ತಿ ರಸದಲ್ಲಿ ಆಸ್ವಾದನೆ ಮಾಡುವಂಥ ಒಂದು ಏನೋ ಅಪರೂಪದ್ದೊಂದು ಸನ್ನಿವೇಶ ಇಲ್ಲಿದೆಯಲ್ಲ. ಇದರಲ್ಲಿ ಸ್ವಯಂ ವಿವೇಕಾನಂದರೆ ನಮ್ಮ ಮುಂದೆ ಬಂದರೆ ಹೇಗೆ ಅಂತ ಒಂದು ನನ್ನ ಕಲ್ಪನೆ ಇತ್ತು. ವಿವೇಕಾನಂದರ ಬಗ್ಗೆ ಎಷ್ಟಾದರೂ ಮಾತಾಡ್ಬೋದು, ಸ್ವಯಂ ವಿವೇಕಾನಂದರೇ ನಮ್ಮ ಮುಂದೆ ಇದ್ದರೆ ಹೇಗಿರುತ್ತೆ, ಅವರೇ ಮಾತಾಡಿದ್ರೆ ಹೇಗಿರುತ್ತೆ, ಅವರೇ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಹೇಗಿರುತ್ತೆ. ಇದೊಂದು ಚಿಕ್ಕ ಒಂದು ಪ್ರಯತ್ನ. ವಿವೇಕಾನಂದ ನಮ್ಮ ಜೊತೆ ಬಂದು ಮಾತಾಡ್ತಾರೆ, ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಕೆಲವರೆಲ್ಲ ಆಗಲೇ ಹೆಸರು ಕೊಟ್ಟಿದ್ದಾರೆ, ನಾವು ಕೇಳ್ಬೋದಾ ಅಂತ. ಹುಬ್ಬಳ್ಳಿಯಲ್ಲಿ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 15 ವರ್ಷದ ಕೆಳಗೆ ಒಂದು 300 ಕಾಲೇಜಲ್ಲಿ ಈ ಕಾರ್ಯಕ್ರಮ ಮಾಡಿದ್ವಿ. ವಿವೇಕಾನಂದರನ್ನೇ ಕರ್ಕೊಂಡೋಗಿ ಆ ಮಕ್ಕಳನ್ನೆಲ್ಲ ಮಾತಾಡಿಸಿ ಅವ್ರಿಗೆಲ್ಲ ವಿದ್ಯುತ್ ಸಂಚಾರ ಆಗುತ್ತೆ. ವಿವೇಕಾನಂದ ಹೆಸರು ಹೇಳಿದ್ರೆ ಅದ್ಭುತ ಅಲ್ವಾ? ನೀನು ಅವ್ರು ಬಂದರೆ ಹೇಗಿರುತ್ತೆ ನೀವೇ ನೋಡ್ತಿರಲ್ಲ. ಈಗ ವಿವೇಕಾನಂದರು ಬೇರೆ ದೇಶದಲ್ಲಿ ಭಾರತ ಮಾತೆ ಅಂತ ಹೆಸರು ಹೇಳಿದ್ರೆ ಸಾಕು, ಅವರಷ್ಟು ಆನಂದದಿಂದ ಪುಲಕಿತರಾಗ್ತಿದ್ದಂತೆ. ಅದಕ್ಕೋಸ್ಕರ ಅವ್ರು ಬಂದಾಗ ಭಾರತ್ ಮಾತೆಗೆ ಜೈಕಾರ ಕೊಡೋದ್ರ ಮೂಲಕ ನಾವು ಅವ್ರನ್ನ ಸ್ವಾಗತಿಸೋಣ. ವಿವೇಕಾನಂದರ ಬಗ್ಗೆ ಒಂದೇ ಒಂದು ಘಟನೆ ಹೇಳಬೇಕು ನಾನು. ಒಂದು ಸತಿ ವಿವೇಕಾನಂದರ ನೇರ ಮಾತಾಡಿ ಅವ್ರ ಜೊತೆ ಇದ್ದವರು ಒಂದ್ಸಲಿ 1960ರಲ್ಲಿ ಬೆಂಗಳೂರು ಆಶ್ರಮ ಬಂದಿದ್ದರು. ಅವತ್ತಿಗೆ 90 ವರ್ಷ ಅವ್ರಿಗೆ, ಭಾಳ ಮುದುಕರು. ಅಲ್ಲಿ ಬಂದಾಗ ಅಲ್ಲಿ ರಾಮಕೃಷ್ಣಾಶ್ರಮ ಒಬ್ಬ ಬ್ರಹ್ಮಚಾರಿಗಳು ಕೇಳ್ತಾರೆ, ಸರ್ ಯು ಹ್ಯಾವ್ ಸೀನ್ ವಿವೇಕಾನಂದ್ ಜಿ, ಪ್ಲೀಸ್ ಟೆಲ್ ಸಮಥಿಂಗ್ ಅಬೌಟ್ ಸ್ವಾಮೀಜಿ ಅಂತ. ಅದಕ್ಕೆ ಆ ಮುದುಕ ಹೇಳ್ತಾರಂತೆ, ಹ್ಯಾವ್ ಯು ಸೀನ್ ಲಯನ್ ಅಂತ ಕೇಳೋದಂತೆ. ಆ ಬ್ರಹ್ಮಚಾರಿಗಳಂದ್ರೆ ಎಸ್ ಐ ಹ್ಯಾವ್ ಸೀನ್ ಲಯನ್, ಎಸ್ ಐ ಹ್ಯಾವ್ ಸೀನ್ ಅಂತ ಬ್ರಹ್ಮಚಾರಿಗಳು ಹೇಳಿದ್ರೆ, ಯಾರು ವಿವೇಕಾನಂದರು ನೋಡಿದ್ರಲ್ಲ ಅವ್ರು ಹೇಳ್ತಾರಂತೆ, ಐ ಹ್ಯಾವ್ ನಾಟ್ ಓನ್ಲಿ ಸೀನ್ ಲಯನ್, ಐ ಹ್ಯಾವ್ ಶುಕ್ ಹ್ಯಾಂಡ್ ವಿತ್ ಇಟ್ ಅಂತ. ಸಿಂಹ ಸದೃಶ ಆಗಿರುವಂಥ ವ್ಯಕ್ತಿತ್ವ ಅದು. ಇವತ್ತಿಗೂ ಅವ್ರ ಮಾತು, ಅವರ ವಿದ್ಯುತ್ ಸ್ಪರ್ಶ ಆಗುವಂಥ ಒಂದು ವಿಚಾರ ಹೋದರೆ ನೀವು ಬೆಳಗ್ಗೆಯಿಂದ ನೋಡ್ತಾ ಇದ್ರಲ್ಲ, ಇಷ್ಟು ಅದ್ಭುತವಾಗಿರೋ ಇವತ್ತು ಅವ್ರು ನಮ್ಮ ಜೊತೆ ಇದ್ದಾರೆ, ಬದುಕಿದ್ದಾರೆ ಅನ್ನೋದಕ್ಕೆ ಇದೊಂದು ನಿರೂಪಣೆ. ಸ್ವಾಮಿ ವಿವೇಕಾನಂದರು ಬಂದಾಗ ನೀವೆಲ್ಲ ಎದ್ದು ನಿಂತು ಅವ್ರನ್ನ ಸ್ವಾಗತಿಸ್ಬೇಕು. ಸ್ವಾಮೀಜಿಯವರು ಅವ್ರು ಬಂದಾಗ ಎಷ್ಟು ಚೆನ್ನಾಗಿ ಅದು ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಗಮನ ಕೊಟ್ಟು ಕೇಳಬೇಕು. ಯಾಕಂದರೆ ವಿವೇಕಾನಂದರ ಮಾತು ಅರ್ಥ ಆಗಬೇಕಾದ್ರೆ ನಮ್ಮ ಒಳಗಡೆ ಶಕ್ತಿ ಜಾಗೃತ ಆಗಬೇಕು. ಬೆಳಿಗ್ಗೆಲ್ಲ ಅದಾಗಿದೆ ಅಂತ ನಾವು ನೋಡಿದ್ವಿ. ಸ್ವಾಮೀಜಿ ಬಂದಾಗ ನಾವೆಲ್ಲ ಎದ್ದು ನಿಂತು ಅವನ್ನ ಗೌರವ ಕೊಡೋಣ. ಅದ್ರ ಜೊತೆಗೆ ಸ್ವಾಮೀಜಿಯವ್ರು ಬಂದಾಗ ಮಾತು ಭಾಳ ಕಿವಿಯಲ್ಲಿ ಕೊಟ್ಟು ಅವ್ರು ಕೇಳಬೇಕು ಅಂತ ನನ್ನದೊಂದು ಪ್ರಾರ್ಥನೆ. ಸ್ವಾಮೀಜಿಯವ್ರನ್ನ ಕರ್ಕೊಂಬರುವಾಗ ಅಲ್ಲಿ ಹೂನಾರ ಹಾಕಿ ಹೂವಿನ ಹಣತೆಗಳು ಹಾಕ್ತಾ ಒಳಗಡೆ ಕರ್ಕೊಂಬರ್ತಾರೆ. ದಯವಿಟ್ಟು ಅವ್ರು ಬಂದಾಗ ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ಸ್ವಾಮಿ ವಿವೇಕಾನಂದರು ನಮಗಾಗದು ಏನು ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ, ಅದೊಂದು ಗ್ಲಿಮ್ಸಸ್ ಕಾಣುತ್ತೆ. ವಿವೇಕಾನಂದರು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಕೂಡ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ಸ್ವಾಗತದೊಂದಿಗೆ ವಿವೇಕಾನಂದರನ್ನೇ ನೋಡೋ ಒಂದು ಭಾಗ್ಯ ನಮ್ಮದು ನಿಮ್ಮದು. ವಿವೇಕಾನಂದ ಬಂದಾಗ ನಾವೆಲ್ಲ ಎದ್ದು ನಿಂತು ಅವ್ರನ್ನ ಸ್ವಾಗತಿಸೋಣ. ಇನ್ನು 2-3 ನಿಮಿಷದಲ್ಲಿ ಬರ್ತಾರೆ. ಬಂದ ತಕ್ಷಣ ನಾವೆಲ್ಲ ಎದ್ದು ನಿಂತು ಅವ್ರನ್ನ ಸ್ವಾಗತಿಸೋಣ. ಸ್ವಾಗತಿಸ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ದಯವಿಟ್ಟು ಎಲ್ಲ ನಿಮ್ಮ ಆಸನಗಳನ್ನ ಸ್ವೀಕರಿಸಬೇಕು, ಕೂತ್ಕೋಬೇಕು ದಯವಿಟ್ಟು. Accept my hearty thanks for the kind and cordial reception you have given me. I express my gratitude to the cream of audience who have gathered here. My beloved children of India, I am here to remind you about the glories of our motherland. If there is any land on this earth that can lay claim to be the blessed Punya Bhumi, to be the land to which all souls on this earth must come to account for karmas, to be the land to which every soul wending its way Godward must come to attain its last home,
the land where humanity has attained its highest towards gentleness, towards generosity, towards purity, towards calmness, and above all, the land of introspection and spirituality. It is India. It is India alone. Do you feel, my fellow countrymen, do you feel that millions and millions of descendants of the gods and the sages have become next door neighbors to brutes? Do you feel that millions are starving today? Do you feel that ignorance has come over the land as a dark cloud? Does it make you restless? Does it make you sleepless? Has it made you almost mad? Have you forgotten all about your name, your fame, your wives, your children, your property, even your own bodies? Have you done that? Have you done that? That is the first step to become a patriot. The very first step. Friends, once I was asked by an English friend on the eve of my departure from Europe, Swami, how do you like now your motherland? After 4 years' experience of glorious, luxurious, powerful West, how do you like now your motherland? I could only answer, India. India I loved before I came away. Now the very dust of India has become holy to me. The very air is now to me holy. It is now the pilgrimage, Tirtha Kshetra. Our sacred motherland is a land of religion and philosophy. Here is a life-giving water with which must be quenched the burning fire of materialism, which is burning the core of the hearts of millions in other lands. Yes, here is the highest ideal of mankind open to man. The eyes of the whole world are now turned to our land of India for spiritual food. India has to provide it for all the races. Here alone is the highest ideal for mankind. Here is the life-giving water with which must be quenched the burning fire of materialism, which is burning the core of the hearts of millions in other lands. Believe me, my friends, this is going to be one vision I see very clear as a life before me. The ancient Mother India has awakened once again, sitting on her throne, rejuvenated, more glorious than ever, more glorious than ever. Proclaim her to the whole world with the voice of peace and benediction. Are we prepared ourselves to receive her? Are we prepared? Men, these are wanted. Everything else will be ready. But strong, vigorous, believing young men, sincere to backbone, are wanted. 100 such, and world become revolutionized. First of all, our young men must be strong. Religion will come afterwards. Be strong, my young friends. That is my advice to you. You will be nearer to heaven through football than the study of Gita. These are bold words, but I have to say them, for I love you. I know where the shoe pinches. I have gained a little experience. You will understand Gita better with your muscles, your biceps little stronger. You will understand the mighty strength and mighty genius of Krishna better with a strong blood in you. You will understand Upanishads better, the glory of Atman
when your body stands firm upon your feet and you feel yourselves as a strong man. Nayamatma balahinena labhyah, which means Atma Sakshatkar is not meant for the weak. Make your nerves strong. Make your nerves strong. What we want is muscles of iron and nerves of steel. We have wept long enough. No more weeping. No more weeping. Be strong and express the divinity within you. All the power is within you. You can do anything and everything. Believe in that. Whatever you think, that you will be. If you think yourselves weak, weak you will be. If you think yourself strong, strong you will be. This teaches us not to think ourselves as weak, but strong, omnipotent and omniscient. Be not afraid of anything. Be not afraid of anything. You will do marvelous work. The moment you fear, you are nobody. It is fear which is the great cause of miseries in the world. It is fear which is the greatest of superstition. It is fear which is the cause of all our woes in the world. And it is fearlessness. It is fearlessness which brings heaven even in a moment. So, be fearless. Abhi. Teach yourselves. Teach everyone. Teach yourselves. Teach everyone his real nature. Call upon the sleeping soul and see how it awakes. Power will come. Glory will come. Goodness will come. Purity will come. Everything that is excellent will come once this sleeping soul is roused to self-conscious activity. Take the whole responsibility on your own shoulders and know that you are the creator of your own destiny. You are the creator of your own destiny. Children of immortal bliss. What a sweet, what a hopeful name. Please allow me to call you brethren by that sweet name, heirs of immortal bliss. Hey, children of God, sharers of immortal bliss. Hey, divinities on the earth. Some would be like to be called as sinners. Sinners, it is a sin to call a man so. Come up, O lions, shake off the delusion that you are sheep. You are souls immortal, spirits free, blessed and eternal. You are not bodies, you are not matter. Rather, matter is your servant. Yes, the older I grow, the more everything seems to me lie in manliness. This is my new gospel. So, be a hero. Be a hero. Always say, I have no fear. Always say, I have no fear. Uttishtata, jagrata, prapya varan, nibodhata. Uttishtata, jagrata, prapya varan, nibodhata. Bolo Bharat Mata ki. Can you raise your hands in the glory of our motherland? Bolo Bharat Mata ki. Vande. Bolo Bharat Mata ki. ನಿಮ್ಮನ್ನು ನೋಡಿ ನಮಗೆಲ್ಲ ಆನಂದ ಆಗಿದೆ. ಇಂಗ್ಲೀಷಲ್ಲಿ ಮಾತಾಡಿದಿರ, ನಮ್ಮ ಕನ್ನಡ ಭೂಮಿಗೆ ಬಂದಿದ್ದೀರ. ಎಲ್ಲ ಭಾಷೆಗಳು ನಿಮ್ಮ ಹೃದಯ ಸ್ಪರ್ಶಿ ಭಾಷೆಗೆ ಹತ್ರನೇ. ನಮ್ಮ ಕನ್ನಡದಲ್ಲಿ ಮಾತಾಡಬೇಕು. ನನ್ನೊಂದು ಪ್ರಶ್ನೆ ಇದೆ. ವಿವೇಕಾನಂದರು ಬರ್ತಾರೆ ಅಂತ ಹೇಳಿದಾಗ ನನಗೊಂದು, ನಿಮ್ಮೆಲ್ಲರಿಗೂ ಇದ್ದಾಗ ನನಗೂ ಪ್ರಶ್ನೆ ಇತ್ತು. ಸ್ವಾಮಿಯವರು ಎಲ್ಲಿದ್ದರು, ಎಲ್ಲಿಂದ ಬರ್ತಾ ಇದ್ದೀರಾ, ನೀವು ಎಲ್ಲಿದ್ರಿ, ಎಲ್ಲಿಂದ ಬರ್ತಾ ಇದ್ದೀರಾ? ನಮ್ಮ ಹಿಮಾಲಯದಿಂದ ಬಂದ್ರಾ ಅಥವಾ ಬೇಲೂರು ಮಠದಿಂದ ಬಂದ್ರ ಮಹಾರಾಜ್?
ಅಥವಾ ಕಾಶಿಯಿಂದ ಬಂದ್ರ, ಎಲ್ಲಿದ್ರಿ, ಎಲ್ಲಿಂದ ಬರ್ತಾ ಇದ್ರ? ರಾಮಕೃಷ್ಣ ಪರಮಹಂಸರು ಹೇಳ್ದಂಗೆ ಸಪ್ತರ್ಷಿ ಭುವನ ಮಂಡಲದಿಂದ ಬಂದ್ರ ಇಲ್ಲಿಗೆ? ಎಲ್ಲಿಂದ ಬಂದ್ರಿ ಮಹಾರಾಜ್? ಬರುವವನು ಅಲ್ಲ, ಎಲ್ಲಿಗೋ ಹೋಗುವವನು ಅಲ್ಲ. ನಾನು ಎಂದೆಂದಿಗೂ ಇರುವವನು, ಸತ್ ಚಿತ್ ಆನಂದ ಸ್ವರೂಪನು. ಶಿವೋಹಂ ಶಿವೋಹಂ. ನಿಮ್ಮ ಅದ್ಭುತ ಉತ್ತರ ಫಿಸಿಕಲ್ ಬಾಡಿ ಕುರಿತಾದ್ದು. ಈ ಶರೀರ ಕುರಿತು ನಿಮ್ಮ ಪ್ರಶ್ನೆಯೇ? ಹೌದು ಸ್ವಾಮೀಜಿ. ಅದನ್ನು ನಾನು 100 ವರ್ಷಗಳ ಹಿಂದೆಯೇ ತ್ಯಜಿಸಿರುವೆ. ಆದರೂ ಈಗಲೂ ನಾನು ಕಾರ್ಯ ಮಾಡುತ್ತಿರುವೆ. ನನ್ನ ಸಹೋದರ ಸನ್ಯಾಸಿಗಳ ಮುಖಾಂತರ ಇನ್ನೂ ಕಾರ್ಯ ಮಾಡುತ್ತಿರುವೆ. ನನ್ನ ಕೃತಿಗಳ ಮುಖಾಂತರ ಇನ್ನೂ ಮಾತಾಡುತ್ತಿರುವೆ. ಮತ್ತು ನಿಮ್ಮೆಲ್ಲರ ಮುಖಾಂತರ ಇನ್ನೂ ಭಾವಿಸುತ್ತಿರುವೆ. ಸ್ವಾಮೀಜಿ, ಎಲ್ಲರಿಗೂ ಇರೋ ಥರ ನನಗೊಂದು ಪ್ರಶ್ನೆ ಇದೆ. ನಿಮ್ಮ ಗುರುಗಳು ನೋಡಿದ್ರೆ ಶ್ರೀರಾಮಕೃಷ್ಣ ಪರಮಹಂಸರು ನಿಮ್ಮಷ್ಟು ಆಕರ್ಷಣೆ ಇಲ್ಲ, ನಿಮ್ಮಷ್ಟು ಸ್ಫುರದೂಪಿಗಳು ಅಲ್ಲ, ನಿಮ್ಮಷ್ಟು ಚಾಕಚಕ್ಯ. Stop it! Don't be a fool like me. Please don't compare myself with my guru. ನನ್ನನ್ನು ನೋಡಿ ನನ್ನ ಗುರುದೇವರನ್ನು ನಿರ್ಧರಿಸಬೇಡಿರಿ. ಅವರು ಮನುಷ್ಯರಿಂದಲ್ಲ, ಇಡೀ ಮಣ್ಣಿನಿಂದ ನನ್ನಂತಹ 100 ಸಾವಿರಾರು ವಿವೇಕಾನಂದರನ್ನ ಸೃಷ್ಟಿಸಬಲ್ಲರು. ಪ್ಲೀಸ್ ನನ್ನನ್ನು ನೋಡಿ ನನ್ನ ಗುರುದೇವರನ್ನು ನಿರ್ಧರಿಸಬೇಡಿರಿ. ಸ್ವಾಮೀಜಿ ಕ್ಷಮಿಸಿ, ನನಗನ್ಸುತ್ತೆ ನೀವು ಉತ್ಪ್ರೇಕ್ಷೆ ಮಾಡ್ತಾ ಇದ್ದೀರ. ನಿಮ್ಮ ಗುರುಗಳು ನೀವು ಎಷ್ಟು ಇಷ್ಟಪಡ್ತೀರಾ ಅಂದರೆ ಬಹುಶಃ ನೀವು ಉತ್ಪ್ರೇಕ್ಷೆ ಮಾಡ್ತಾ ಇದ್ದೀರಾ ಅನಿಸುತ್ತೆ ಮಹಾರಾಜ್. ಇಲ್ಲ, ಅದು ಸತ್ಯ. ನೋಡಿ, ನಮ್ಮ ಗುರುದೇವರ ಬದುಕು ಅದು ಎಷ್ಟು ಮಹಿಮಾನ್ವಿತವಾಗಿರುತ್ತದೆ ಅಂದರೆ, ನಾನಷ್ಟೇ ಅಲ್ಲ, ನನ್ನ ಎಲ್ಲ ಗುರುಭಾಯಿಗಳು 100 ಜನ್ಮ ಎತ್ತಿ ಬಂದರೂ ಆ ಮಹಿಮಾನ್ವಿತ ಜೀವನಕ್ಕೆ ಸರಿಸಾಟಿ ಆಗಲಾರದು. ನನ್ನ ಗುರುದೇವ ಅವರು ಆನಂದದ ಮಹಾಸಾಗರ, ನಾನು ಆ ಸಾಗರದ ಒಂದು ಸಣ್ಣ ಅಲೆ ಮಾತ್ರ. ಪ್ಲೀಸ್ ನನ್ನನ್ನು ನೋಡಿ ನನ್ನ ಗುರುದೇವರನ್ನು ನಿರ್ಧರಿಸಬೇಡಿರಿ. ಸ್ವಾಮೀಜಿ, ಹಾಗಾದರೆ ನಂದು ಇಲ್ಲೊಂದು ಪ್ರಶ್ನೆ ಇದೆ. ನಿಮ್ಮ ಗುರುಗಳು ನೀವು ಅಷ್ಟೊಂದು ಇಷ್ಟಪಡೋದಾದರೆ ನಿಮಗೂ ಅವರು ಕಾಂಟ್ರಡಕ್ಷನ್ ಇದೆಯಲ್ಲ? ಅವರೊಂದು ಹೇಳಿದ್ರು ನೀವೊಂದು ಮಾಡ್ತಾ ಇದ್ದೀರಲ್ಲ, ಎಲ್ಲಿದೆ ಕಾಂಟ್ರಡಿಕ್ಷನ್? ರಾಮಕೃಷ್ಣ ಪರಮಹಂಸರು ಹೇಳಿದ್ರು ದೇವ್ರ ಸಾಕ್ಷಾತ್ಕಾರ ಮೊದಲನೇದು ಮುಖ್ಯ, ಆಮೇಲೆ ಟೈಮ್ ಇದ್ದರೆ ಸೇವೆ ಮಾಡಿ ಅಂತ ಹೇಳಿದ್ರು. ನೀವು ಹೇಳಿದ್ರಿ ಫಸ್ಟ್ ಸೇವೆ, ಆಮೇಲೆ ಇವ್ರನ್ನ ಬಿಟ್ಟು ದೇವರು ಇನ್ಯಾರಾದರೂ ಇದ್ದರೆ ಸಾಕ್ಷಾತ್ಕಾರ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ರಲ್ಲ. ಕಾಂಟ್ರಡಕ್ಷನ್ ಅಲ್ವಾ ಮಹಾರಾಜ್? ಇಲ್ಲ, ಇದರಲ್ಲಿ ಯಾವ ವಿರೋಧಾಭಾಸವೂ ಇಲ್ಲ. ನೋಡಿ, ನಮ್ಮ ಗುರುದೇವರ ಸಂದೇಶ 100 ವರ್ಷಗಳ ಹಿಂದೆ ಕೆಲವು ಸಾತ್ವಿಕ ಜನರಿಗೆ ಇತ್ತು. ಆ ಸಾತ್ವಿಕ ಜನರು ಅವ್ರ ಮುಂದೆ ಇರ್ತಾ ಇದ್ರು, ಅವರಿಗೆ ಆ ಸಂದೇಶ. ಆದರೆ ನನ್ನ ಸಂದೇಶ ಮಾತ್ರ ಈ ತಮಸ್ಸಿನಲ್ಲಿ ಬಿದ್ದಿರುವ ಯುವಕರಿಗೆ ಇದೆ. ಈ ಯುವಕರಿಗೆ ನಾನು ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ ಅಂತ ಹೇಳಿದರೆ ಖಂಡಿತ ಅವರು ನಿದ್ರೆಗೆ ಹೋಗುವರು. ಹೀಗಾಗಿ ಮೊದಲು ಆ ತಮಸ್ಸಿನಿಂದ ರಜಸ್ಸಿಗೆ ಏಳಬೇಕು, ರಜಸ್ಸಿನಿಂದ ಸಾತ್ವಿಕ, ಸಾತ್ವಿಕದಿಂದ ಶುದ್ಧ ಸಾತ್ವಿಕ. ಹೀಗಾಗಿ ನನ್ನ ಸಂದೇಶ ಇರೋದು ಮಾಸಿಸ್ಗೆ, ನಮ್ಮ ಗುರುಗಳ ಸಂದೇಶ ಕ್ಲಾಸಸ್ಗೆ. ಅನಂತ ಧನ್ಯವಾದಗಳು ಸ್ವಾಮೀಜಿ. ಸ್ವಾಮೀಜಿ, ನನ್ನೊಂದು ನೇರವಾಗಿ ನಿಮ್ಮದೊಂದು ಪ್ರಶ್ನೆ ಇದೆ, ಎಲ್ಲರ ಪರವಾಗಿ ಒಂದು ಪ್ರಶ್ನೆ ಇದೆ. ನೀವು ಇಷ್ಟು ಕಡಿಮೆ ಸಮಯದಲ್ಲಿ, ಇಷ್ಟು ಕಡಿಮೆ ಏಜಲ್ಲಿ ಇಡೀ ಪ್ರಪಂಚನ ಗೆದ್ದುಬಿಟ್ರಲ್ಲ, ಹೇಗೆ ಸಾಧ್ಯ? ನಿಮ್ದು ಏನು ಸೀಕ್ರೆಟ್ ಏನು ಸ್ವಾಮೀಜಿ? ನಾವು ನಿಮ್ಮ ಥರ ಆಗ್ಬೋದಾ? ಖಂಡಿತ ನೀವು ನನ್ನ ಹಾಗೆಯೇ ಆಗಬಲ್ಲಿರಿ. ನೋಡಿ, ಯಾರಾದರೂ ಅಖಂಡ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿದರೆ ಅವರಲ್ಲಿ ಅಗಾಧವಾದ ಶಕ್ತಿ ಸಾಮರ್ಥ್ಯಗಳು ತಲೆದೋರುವವು. ನಾನು ಕೂಡ ಆ ಬಗೆಯ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿರುವೆ. ಅದೇ ನನ್ನ ಯಶಸ್ಸಿನ ರಹಸ್ಯ. ನೀವು ಕೂಡ ಅಖಂಡ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿದರೆ ನೀವು ನನ್ನ ಹಾಗೆಯೇ ಆಗಬಲ್ಲಿರಿ. ಸ್ವಾಮೀಜಿ, ನಿಮ್ಮ ಥರ ಯಶಸ್ವಿಗಳಾಗಬೇಕು ಅಂತ ಇಷ್ಟ ಏನೋ ಇದೆ, ಆದರೆ ಈ ಬ್ರಹ್ಮಚರ್ಯ ಭಾಳ ಕಷ್ಟ ಸ್ವಾಮೀಜಿ. ಈ ಬೇರೆ ದೇಶದಲ್ಲಿ ಅದ್ರ ಬಗ್ಗೆ ಅಷ್ಟೊಂದು ಗಮನ ಕೊಡಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಯಾಕೆ ಅಷ್ಟು ಫೋರ್ಸ್ ಮಾಡ್ತಾರೆ ಸ್ವಾಮೀಜಿ? ವಾಟ್ ಡು ಯು ಮೀನ್? ಮ್ಯಾನ್ ಈಸ್ ಬಾರ್ನ್ ಟು ಕಾಂಕರ್ ದ ನೇಚರ್ ಅಂಡ್ ನಾಟ್ ಟು ಫಾಲೋ ಇಟ್. ಮನುಷ್ಯನ ಜನ್ಮವೇ ಈ ಪ್ರಕೃತಿಯನ್ನು ಮೆಟ್ಟಿ ನಿಲ್ಲಲು, ಅದರ ದಾಸನಾಗಲು ಅಲ್ಲ. ಬ್ರಹ್ಮಚರ್ಯ
ಅಸಾಧ್ಯವೇನಲ್ಲ, ಕಷ್ಟ ಸಾಧ್ಯ. ಭಗವದ್ಗೀತೆಯ ಉಕ್ತಿಯ ಪ್ರಕಾರ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ ಎಂಬಂತೆ ನಾವು ಸತತ ಪ್ರಯತ್ನದಿಂದ ನಮ್ಮ ಮನಸ್ಸನ್ನು ಗೆಲ್ಲಲು ಸಾಧ್ಯ. ನಾವು ನಮ್ಮ ಮನಸ್ಸನ್ನು ಗೆದ್ದರೆ, ನಾವು ನಮ್ಮ ಮನಸ್ಸನ್ನು ಯಶ ಮಾಡಿಕೊಳ್ಳಿದ್ರೆ, ಆಗ ಇಡೀ ಪ್ರಪಂಚವೇ ನಮ್ಮ ಪದತಲದಲ್ಲಿ ಬಂದುಕೊಳ್ಳಿರುವುದು. ಇಡೀ ಪ್ರಪಂಚವೇ ನಾವು ಗೆದ್ದಂತೆ. ಸ್ವಾಮೀಜಿ, ಹಾಗಾದ್ರೆ ಅದೇ ಸತ್ಯ ಆದರೆ ನಮ್ಗೆ ಸಿಗ್ತಾ ಇರೋ ಎಜುಕೇಷನ್, ಶಿಕ್ಷಣ ಅದರ ಚಾರಿತ್ರ್ಯ ನಿರ್ಮಾಣದ ಮೇಲೆ ನಿರ್ಮಾಣ ಆಗಿದೆಯಾ? ಅದ್ರ ಮೇಲೆ, ಅದರ ಬೇಸ್ ಮೇಲೆ ಇದೆಯಾ ಸ್ವಾಮೀಜಿ? ಈಗಿನ ನಿಮ್ಮ ಶಾಲಾ ಕಾಲೇಜುಗಳು ಕೇವಲ ಪರೀಕ್ಷಾ ಕೇಂದ್ರಗಳಾಗಿ ಮಾರ್ಪಟ್ಟಿವೆ. ಅವೇನು ಚಾರಿತ್ರ್ಯ ನಿರ್ಮಾಣ ಮಾಡುವ ಸಂಸ್ಥೆಗಳೇನಾಗಿಲ್ಲ. ಬಾರಿಂಗ್ ಅ ಫ್ಯೂ. ವಾಟ್ ಈಸ್ ಎಜುಕೇಷನ್? ಇಸ್ ಇಟ್ mere book learning? Is it diversified knowledge? Not even that. Education is manifestation of perfection already in man. We want that education by which character is molded, strength of the mind is increased, intellect is expanded, and by which one can stand on one's own feet. We want such a man-making education. That is the real essence of education. ಅನಂತ ಧನ್ಯವಾದಗಳು ಸ್ವಾಮಿ. ನಮಗೆ ಏನು ಸಿಗಬೇಕಾಗಿರೋ ಅದ್ರ ಬಗ್ಗೆ ಎಷ್ಟು ಅದ್ಭುತವಾಗಿರೋ ವಿಚಾರ ಹೇಳಿದ್ರು. ಇಲ್ಲಿರೋ ಸೇರಿವರು ಕೆಲವರು ಬೇರೆ ಕಾಲೇಜಿಂದ, ಹೈಸ್ಕೂಲಿಂದ ಬಂದವರು ಹೆಸರು ಕೊಟ್ಟಿದ್ದಾರೆ ಸ್ವಾಮೀಜಿ. ಕೆಲವ್ರು ಮಾತ್ರ ಸೆಲೆಕ್ಟ್ ಮಾಡಿದ್ವಿ. ಅವ್ರನ್ನ ಕರಿಬೋದಾ ಸ್ಟೇಜ್ಗೆ? ಖಂಡಿತ. ಪರಶುರಾಮ್, ಪ್ರಜ್ವಲ್, ಸುರೇಖಾ ಅವರೆಲ್ಲ ದಯವಿಟ್ಟು ಬರಬೇಕು. ಪರಶುರಾಮ್. ನನ್ನ ಹೆಸರು ಪರಶುರಾಮ, ಫಸ್ಟ್ PUC, ಕರ್ನಾಟಕ ಮಹಾವಿದ್ಯಾಲಯ ಧಾರವಾಡದಿಂದ ಬಂದಿದ್ದೇನೆ. ನಾವು ಭಾರತೀಯ ಯುವಕರಿಗಿರುವ ಒಂದು ಗೊಂದಲ, ನಾವು ಭಾರತೀಯ ಯುವಕರು ವೆಸ್ಟರ್ನ್ ಕಲ್ಚರ್ನ ಫಾಲೋ ಮಾಡಬೇಕೋ ಅಥವಾ ಭಾರತೀಯ ಕಲ್ಚರ್ನ ಫಾಲೋ ಮಾಡಬೇಕಾ? ಹೇಳಿ ಸ್ವಾಮೀಜಿ. ಒಳ್ಳೆ ಪ್ರಶ್ನೆ. ವೆದರ್ ವಿ ಶುಡ್ ಫಾಲೋ ದ ಮಾಡರ್ನ್ ಟೆಕ್ನಾಲಜಿ, ನಾಟ್ ದ ಕಲ್ಚರ್. Modern technology of the West or our own methodology, that is our Gurukula system. I think we should have both. Western scientific temperament coupled with Indian ethos, Vedanta as a guideline, and what else we require is Atma Shraddha, belief in oneself. ನಮಗೆ ನಮ್ಮಲ್ಲಿಯೇ ಆತ್ಮವಿಶ್ವಾಸ ಬೇಕು. ದಟ್ ಈಸ್ ವಾಟ್ ಈಸ್ ಮೋಸ್ಟ್ ನೀಡೆಡ್. ಸೊ ಇಂಡಿಯನ್ ಈಥೋಸ್ ಕಪಲ್ಡ್ ವಿತ್ ವೆಸ್ಟರ್ನ್ ಸೈಂಟಿಫಿಕ್ ಟೆಂಪರಮೆಂಟ್ ಆ್ಯಂಡ್ ಬ್ರಹ್ಮಚರ್ಯ ಆಸ್ ಅ ಗೈಡಿಂಗ್ ಮೋಟೋ. ಥ್ಯಾಂಕ್ ಯು ಸ್ವಾಮೀಜಿ. ಥ್ಯಾಂಕ್ ಯು ಪರಶುರಾಮ್. ಪ್ರಜ್ವಲ್ ಅಂತ. ಸ್ವಾಮೀಜಿ, ತಾವು ವಿಶ್ವವಿಖ್ಯಾತರಾಗಿ ಭಾರತಕ್ಕೆ ಹಡಗಿನಲ್ಲಿ ಹಿಂದಿರುಗುವಾಗ ಒಬ್ಬ ಫಾರಿನರ್ ನಮ್ಮ ಭಾರತ ದೇಶದ ಬಗ್ಗೆ ಹಗುರವಾಗಿ ಮಾತನಾಡಿದ್ದಕ್ಕೆ ತಮಗೆ ಕೋಪ ಬಂತೆ, ಹೌದಾ ಸ್ವಾಮೀಜಿ? ತಾವು ಕೋಪಗೊಂಡು ಅವರ ಕೊರಳ ಪಟ್ಟಿಯನ್ನು ಹಿಡಿದು ಅವರನ್ನು ಸಮುದ್ರಕ್ಕೆ ಎಸೆಯಲು ಹೋಗಿದ್ದಾರಂತೆ, ಹೌದಾ? ಹೌದು, ಅದು ನಿಜವೇ. ಹೌದಾ? ತಾವು ಸ್ವಾಮೀಜಿಗಳು, ತಾವು ಸಾಧುಗಳು, ತಮಗೆ ಕೋಪ ಬರುವುದುಂಟೆ? ಹೇಳಿ ಸ್ವಾಮಿ, ನಿಮಗೆ ಯಾಕೆ ಕೋಪ ಬಂತು? ಇವರಿಗೆ ಕೋಪ ಬರುವುದುಂಟೆ, ಸ್ವಾಮೀಜಿಗಳಿಗೆ ಕೋಪ ಬರುವುದು ನಾ ಎಲ್ಲೂ ನೋಡಿಲ್ಲ. ಹೇಳಿ ಸ್ವಾಮೀಜಿ, ಯಾಕೆ ನಿಮಗೆ ಕೋಪ ಬಂತು? ಮಿತ್ರ, ನಿನ್ನ ಪ್ರಶ್ನೆಗೆ ನಾನು ಉತ್ತರಿಸುವೆ. ಆದರೂ ಅದರ ಮೊದಲು ನಿನಗೊಂದು ಪ್ರಶ್ನೆ ಇದೆ, ಕೇಳಿ ಸ್ವಾಮಿ. ನೋಡು, ನಿನ್ನ ಸಹೋದರಿ ಅಥವಾ ತಾಯಿಯ ಬಗ್ಗೆ ಯಾರಾದರೂ ಕೀಳಾಗಿ ನಡೆದುಕೊಂಡಾಗ ಆಗ ನೀನು ಏನು ಮಾಡುವಿ? ಸ್ವಾಮಿ, ನನ್ನ ತಾಯಿ ನನ್ನ ತಂಗಿ ಬಗ್ಗೆ ಯಾರಾದರೂ ಕೀಳಾಗಿ ಮಾತನಾಡಿದರೆ ಅವರನ್ನು ಹುಟ್ಟಡಗಿಸಿ ಬಿಡುವೆ, ಅವರನ್ನು ಅಲ್ಲೇ ಇಲ್ಲದಾಗಿಸಿ ಬಿಡುವೆ. ನಾನು ಮಾಡಿದ್ದು ಅದನ್ನೇ. ಭಾರತ ನನ್ನ ತಾಯಿ. ಆ ಪಾಶ್ಚಿಮಾತ್ಯರು ನನ್ನ ಬಗ್ಗೆ ಟೀಕೆ ಮಾಡಲಿ, ಅದನ್ನು ನಾನು ಸಹಿಸ್ತಾ ಇದ್ದೆ. ಆದರೆ ಭಾರತ ಮಾತೆಯ ಬಗ್ಗೆ, ನನ್ನ ತಾಯಿಯ ಬಗ್ಗೆ ಯಾರಾದರೂ ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನು ಸಹಿಸಲಿಕ್ಕೆ ಹೇಗೆ ಸಾಧ್ಯ? ನಾನು ಆ ಪಾಶ್ಚಿಮಾತ್ಯರನ್ನು ಶಾಸ್ತ್ರದ ಆಧಾರದಿಂದ ನಮ್ಮ ಕಲ್ಚರ್ ಏನಿದೆ ತಿಳಿಸ್ಕೊಡ್ಲು ಪ್ರಯತ್ನಿಸಿದೆ. ಆದರೆ ಅದು ಅವರ ತಲೆಗೆ ಹೋಗಲಿಲ್ಲ. ಶಾಸ್ತ್ರ ಯಾವಾಗ
ವಿಫಲವಾಗಿತ್ತದೋ ಆವಾಗ ಶಸ್ತ್ರ ಕೈಗೆ ಎತ್ತಲೇಬೇಕು, ಅಲ್ಲವೇ? ಹೌದು ಸ್ವಾಮಿ. ನಾನು ಮಾಡಿದ್ದು ಸರಿಯೇ? ನೀವು ಮಾಡಿದ್ದು ಖಂಡಿತವಾಗಿಯೂ ಸರಿಯಾಗಿದೆ ಸ್ವಾಮಿ. ನಿಮ್ಮ ಈ ಪೌರುಷಪೂರ್ಣ ರಾಷ್ಟ್ರಭಕ್ತಿಗೆ ನಮ್ಮ ನಮನಗಳು. ಸುರೇಖಾ. ನನ್ನ ಹೆಸರು ಸುರೇಖಾ ಅಂತ. ಕಾಲೇಜಿನ ಪರೀಕ್ಷೆಗಳನ್ನ ಎದುರಿಸಲು ನಮಗೆ ಭಯ ಆಗುತ್ತೆ, ಆದರೆ ಬದುಕಿನ ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು ನಮ್ಗೆ ಹೇಳ್ಕೊಡಿ. ಸ್ವಾತಿನ? ಸುರೇಖಾ. 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 ಸುರೇಖಾ ಅವರಿಗೆ ಭಯ ಅಂತೆ. ನನಗೆ ಯಾಕೋ ಅವ್ರಿಗೆ ಭಯ ಇದೆ ಅಂತ ಅನ್ನಿಸ್ತಾನೆ ಇಲ್ಲ. ನಿಜವಾಗ್ಲೂ ಭಯ ಇದ್ದಿದ್ದರೆ ಈ ತುಂಬಿದ ಸಭೆಯಲ್ಲಿ ವೇದಿಕೆ ಮೇಲೆ ಬಂದು ನಿಂತು ಭಯದ ಬಗ್ಗೆ ಇಷ್ಟು ನಿರ್ಭಯವಾಗಿ ಪ್ರಶ್ನೆ ಕೇಳ್ತಾ ಇರಲಿಲ್ಲ. ಭಯ ನಮ್ಮ ಸ್ವಭಾವ ಅಲ್ಲ. ನಮ್ಮ ಉಪನಿಷತ್ತುಗಳು ಸಾರ್ತಾ ಇವೆ, ಬಿ ಫಿಯರ್ಲೆಸ್, ಅಭಿಹಿ, ನಿರ್ಭಯರಾಗಿ. ನಿಮಗಿಲ್ಲ ಜನನ ಮರಣ, ನಿನಗಿಲ್ಲ ರೋಗ ರುಜಿನ, ನಿನಗೇಕೆ ಭಯ, ನಿನಗೇಕೆ ಭಯ? ನೀವು ಕೇಳ್ಬೋದು, ಹಾಗಾದರೆ ಸ್ವಾಮೀಜಿ ನಿಮಗೂ ಈ ಭಯ ಇರಲಿಲ್ಲವೇ? ನನಗೂ ಒಂದಾನೊಂದು ಕಾಲದಲ್ಲಿ ಭಯ ಇತ್ತು, ಆದರೆ ನನ್ನ ಜೀವನದಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆಯಿಂದ ನಾನು ಒಂದು ಪಾಠ ಕಲಿತೆ. ಯಾವುದೋ ಆ ಘಟನೆ ಹೇಳ? ಒಮ್ಮೆ ನಾನು ವಾರಾಣಸಿಯಲ್ಲಿ ಸನ್ಯಾಸಿಯಾಗಿ ಪರಿವ್ರಾಜಕನಾಗಿ ಹೋಗ್ತಾ ಇದ್ದೆ. ಮಧ್ಯಾಹ್ನದ ಸಮಯ, ಭಿಕ್ಷೆಯ ಸಮಯ. ಆ ಭಿಕ್ಷೆ ತಗೊಳ್ಳಿಕ್ಕೆ ನಾನು ಹೋಗ್ತಾ ಇದ್ದೆ. ಬಗಲಲ್ಲಿ ಒಂದು ಜೋಳಿಗೆ, ಕೈಯಲ್ಲಿ ಒಂದು ದಂಡ, ಹೀಗೆ ವಿಪರೀತ ಬಿಸಿಲು ವಾರಾಣಸಿಯಲ್ಲಿ. ಅಲ್ಲಿ ಒಂದು ಕಡೆ ಎತ್ತರವಾದ ಒಂದು ಗೋಡೆ, ಇನ್ನೊಂದು ಕಡೆ ಒಂದು ದೊಡ್ಡದಾದ ಕೆರೆ, ಮಧ್ಯದಲ್ಲಿ ಒಂದು ಹೋಗಲು ಚಿಕ್ಕದಾದ ಒಂದು ಕಾಲ್ದಾರಿ. ಆ ಕಾಲ್ದಾರಿಯಿಂದ ನಾನು ಮುಂದೆ ಹೋಗುವಾಗ ಎಲ್ಲಿಂದಲೋ ಒಂದು 8-10 ಕಪಿಗಳು ಬಂದು ನನ್ನ ಮಾರ್ಗ ಮಧ್ಯದಲ್ಲಿ ನಿಂತವು. ಆ ಕಪಿಗಳು ನನ್ನನ್ನು ಆ ಮಾರ್ಗದಿಂದ ಮುಂದುವರೆಯಲು ಬಿಡಲೇ ಇಲ್ಲ. ಹೋಗ್ಲಿಕ್ಕೆ ಬೇರೆ ದಾರಿ ಇಲ್ಲ, ನಾನು ಹಿಂತಿರುಗಿ ಹೊರಟೆ. ಆದರೆ ಆ ದುಷ್ಟ ರಾಕ್ಷಸ ಕಪಿಗಳು, 3-4 ಅಡಿ ಎತ್ತರದ ಆ ಕಪಿಗಳು ನನ್ನನ್ನೇ ಹಿಂಬಾಲಿಸಿದವು. ನನ್ನನ್ನು ದುರುಗುಟ್ಟು ನೋಡ್ತಾ ನನ್ನನ್ನು ಹಿಂಬಾಲಿಸಿದು, ವಿಚಿತ್ರವಾಗಿ ಶಬ್ದ ಮಾಡ್ತಾ ಕಿರ್ಚಾಡ್ತಾ ನನ್ನ ಬೆನ್ನಹತ್ತಿದ್ದು. ಈಗ ನಾನು ದಾಪಕಾಲ ಹಾಕುತ್ತಾ ಹೊರಟೆ. ಆ ಕಪಿಗಳು ಹಿಂಬಾಲಿಸಿದು, ಓಡಲು ಆರಂಭಿಸಿದೆ. ನನ್ನಲ್ಲಿ ಎಷ್ಟು ಶಕ್ತಿ ಇದೋ ಆ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಓಡ್ತಾ ಇದ್ದೇನೆ. ಆದರೆ ಆ ಕಪಿಗಳು ನನ್ನ ಹಿಂದೆ ಬರ್ತಾ ಇದೆ. ನನ್ನ ಶಕ್ತಿ ಎಲ್ಲ ಕುಂದು ಹೋಗಿದೆ, ಇನ್ನು ಮುಂದೆ ಓಡಲು ಸಾಧ್ಯವಿಲ್ಲ. ಅಷ್ಟರಲ್ಲಿ ಒಬ್ಬ ವೃದ್ಧ ಸನ್ಯಾಸಿ ದೂರಿಂದ ಕೂಗಿ ಹೇಳ್ದ, ಅಂಜಬೇಡ, ಎದುರಿಸು, ಹೆದರಬೇಡ, ಎದುರಿಸು. ಆ ಮಾತುಗಳು ಆಗ ನನ್ನ ಮೇಲೆ ಮಂತ್ರರಂತೆ ಪರಿಣಾಮ ಮಾಡಿದವು. ನಾನು ಓಡೋದನ್ನು ನಿಲ್ಲಿಸಿ ಹಿಂತಿರುಗಿ ಆ ಕಪಿಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಆರಂಭಿಸಿದೆ. ಈಗ ಆ ಕಪಿಗಳಿಗೆ ಹೆದರಿಕೆ ಉಂಟಾಯಿತು. ನಾನು ಧೈರ್ಯದಿಂದ ಒಂದು ಹೆಜ್ಜೆ ಅವರತ್ತ ಇಟ್ಟೆ. ಆ ಕಪಿಗಳು ಅಂಜಿ ಒಂದು ಹೆಜ್ಜೆ ಹಿಂದಿಡ್ತಾ ಹೋದರು. ನಾನು ಹೇಗೆ ಮುಂದೆ ಹೊರಟೆ, ಆ ದುಷ್ಟ ರಾಕ್ಷಸ ಕಪಿಗಳು ಒಂದೊಂದು ಹೆಜ್ಜೆ ಹಿಂದಿಡ್ತಾ ಅಲ್ಲಿಂದ ಮಾಯಾದವು. ಇಲ್ಲಿದೆ ನಮ್ಮ ಜೀವನಕ್ಕೆ ಒಂದು ಸಂದೇಶ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬರಲಿ, ದುಃಖ ದುಮ್ಮಾನಗಳು ಬರಲಿ, ಆ ಸಮಸ್ಯೆಗಳಿಗೆ ಅಂಜಿ ಹೆದರಿ ಬೆನ್ನು ತೋರಿಸಿ ಓಡಿ ಹೋಗದೆ ಏನು ಮಾಡಬೇಕು? ಏನು ಮಾಡಬೇಕು? ಎದುರಿಸಬೇಕು. ಗಟ್ಟಿಯಾಗಿ ಹೇಳಿ, ಏನ್ ಮಾಡಬೇಕು? ಎದುರಿಸಬೇಕು. ಶಕ್ತಿಯೇ ಜೀವನ. ಹೇಳಿ, ಶಕ್ತಿಯೇ ಜೀವನ. ದೌರ್ಬಲ್ಯವೇ ಮರಣ. ದೌರ್ಬಲ್ಯವೇ ಮರಣ. ವೀಕ್ನೆಸ್ ಇಸ್ ಡೆತ್. Weakness is death. ಸ್ಟ್ರೆಂತ್ ಇಸ್ ಲೈಫ್. Strength is life. ಸೊ ಬಿ ಫಿಯರ್ಲೆಸ್. ಸ್ವಾಮೀಜಿ, ಇನ್ನೊಂದು ಕ್ವಶನ್ ಸ್ವಾಮೀಜಿ. ಇವಾಗ ಕಾಂಪಿಟೇಟಿವ್ ಫೀಲ್ಡ್ ಓದ್ತಾ ಇದ್ದೀನಿ ಸ್ವಾಮೀಜಿ. ನಾನು ಎಲ್ಲವನ್ನ ಓದಿ ಎಲ್ಲವನ್ನ ಅಧ್ಯಯನ ಮಾಡಿ ಪರೀಕ್ಷಾ ಕೇಂದ್ರಕ್ಕೆ ಹೋದಾಗ ನನ್ನಲ್ಲಿ ಯಾಕೆ ಆತ್ಮಸ್ಥೈರ್ಯ ಕುಗ್ಗುತ್ತೆ? ಆ ಪರೀಕ್ಷೆ ನನಗೆ ಎದುರಿಸೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಯಾಕೆ ಆತ್ಮಸ್ಥೈರ್ಯ ಯಾಕೆ ನನ್ನಲ್ಲಿ ಕುಗ್ಗುತ್ತೆ? ಅದು ನಾನು ಪರೀಕ್ಷಾ ಸಮಯದಲ್ಲಿ ಹಾಲಲ್ಲಿ ಕೂತಾಗ ಅದು ನನಗೆ ಆತ್ಮಸ್ಥೈರ್ಯ ಕುಗ್ಬಾರ್ದು ಅನ್ನೋದಕ್ಕೆ ಏನಾರ ಸೂತ್ರಗಳಿದ್ದಾವೆ? ಸೂತ್ರ ಬೇಕಾ? ಶಾರ್ಟ್ಕಟ್ ಬೇಕು. ನನಗೆ ಶಾರ್ಟ್ಕಟ್ ಒಂದೇ ಗೊತ್ತಿದೆ. ಯಾವಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರುತ್ತದೆಯೋ ಆವಾಗ ನೀವು ಏನನ್ನಾದರೂ ಮಾಡಬಲ್ಲಿರಿ, ಏನನ್ನಾದರೂ ಗೆಲ್ಲಬಲ್ಲಿರಿ. ನಮಗೆ ಈ ರೀತಿಯ ಆತ್ಮವಿಶ್ವಾಸ ಇರಬೇಕು. ಈ ಸಾಗರವನ್ನೇ ನಾನು ಆಪೋಷಣೆ ತಗೋತೀನಿ.
ನಾನು ಎದುರು ನಿಂತರೆ ಹುಂಕಾರ ಬಿಟ್ಟರೆ ಈ ಪರ್ವತಗಳೇ ಪುಡಿ ಪುಡಿ ಆಗ ಹೋಗಬೇಕು. ಆ ರೀತಿಯ ಆತ್ಮಸ್ಥೈರ್ಯ ಆತ್ಮಧೈರ್ಯ ನಮ್ಮಲ್ಲಿ ಇರಬೇಕು. ಅದು ಒಂದೇ ದಿನಕ್ಕೆ ಬರಲ್ಲ. ಪ್ರಯತ್ನದಿಂದ ನನಗೆ ಜೀವನ ಮರಣ ಎಂಬುದು ಯಾವುದೂ ಇಲ್ಲ, ನಾನು ಶಾಶ್ವತವಾದ ಆನಂದ ಸ್ವರೂಪನು ಅಂತ ಅನುಭವದಿಂದ ತಿಳ್ಕೊಂಡಾಗ ಈ ರೀತಿಯ ಭಾವನೆ ನಮ್ಮಲ್ಲಿ ತೋರಿ ಹೋಗ್ತವೆ. ಅದಕ್ಕೆ ಪ್ರಯತ್ನ ಮಾಡಬೇಕು. ಥ್ಯಾಂಕ್ ಯು ಸ್ವಾಮೀಜಿ. ಅನಂತ ಧನ್ಯವಾದಗಳು. ಸಂಗನಗೌಡ. ಸುಚಿತ್ರ. ನನ್ನ ಹೆಸರು ಸಂಗನಗೌಡ. ನನಗೆ ಧ್ಯಾನ ಮಾಡಬೇಕು ಅಂತ ಇಷ್ಟ ಇದೆ. ನನಗೆ ಧ್ಯಾನ ಕಲಿಸ್ಕೊಡ್ತೀರಾ? ಸುಳ್ಳು ಹೇಳಲಿಕ್ಕೆ ಬರುತ್ತಾ? ಸುಳ್ಳ? ಅದು ತಪ್ಪಲ್ವಾ ಸ್ವಾಮೀಜಿ? ಅಲ್ಲಪ್ಪ, ಒಂದು ಸಣ್ಣ ಸುಳ್ಳು ಹೇಳಿ ಅದನ್ನು ಅರಗಿಸ್ಕೊಳ್ಳಲಾರೆ. ಧ್ಯಾನ ಮಾಡಬೇಕು. ಧ್ಯಾನದಲ್ಲಿ ಮನಸ್ಸನ್ನು ಹಿಡಿದುಕೊಳ್ಳಿಡಬೇಕು. ಮನಸ್ಸಂದರೆ ಏನು ಹಗರ, ಆನೆ ಇದ್ದಂಗೆ. ಅದನ್ನು ವಶಪಡಿಸ್ಕೊಳ್ಬೇಕು, ಧ್ಯಾನ ಮಾಡಬೇಕಂತ ಅಂತೀಯಲ್ಲ. ಮೊದಲು ಹೋಗು, ಜಿಮ್ ಜಾಯಿನ್ ಮಾಡು, ಸೂರ್ಯ ನಮಸ್ಕಾರ ಮಾಡು, ಚೆನ್ನಾಗಿ ಪೈಲವನಾಗಿ ಮುಂದಿನ ವರ್ಷ ಬಾ, ಆವಾಗ ನಿಮಗೆ ಧ್ಯಾನ ಹೇಳ್ಕೊಡ್ತೀನಂತೆ. ಆಯಿತು ಗುರುಜಿ, ಪ್ರಯತ್ನಿಸುತ್ತೇನೆ. ರೇಣುಕಾ. ನಾನು ಸ್ಪರ್ಧಾತ್ಮಕ ಎಕ್ಸಾಮ್ಗೆ ತಯಾರಾಗ್ತಿದ್ದೇನೆ. ಸಕ್ಸಸ್ಸಿನ ಒಂದು ಕೀ ಯಾವುದು? ಯಶಸ್ಸಿನ ಕೀ ಯಾವುದು? ಓಹ್, ಯು ವಾಂಟ್ ಟು ನೋ ಕೀ ಫಾರ್ ಸಕ್ಸಸ್. ಯಾವುದಾದ್ರೂ ಒಂದು ಶಾರ್ಟ್ಕಟ್ ಬೇಕು, ಯಾವುದಾದ್ರೂ ಒಂದು ಮಂತ್ರ ಬೇಕು. ಎಸ್, ಐ ಸರ್ಟನ್ಲಿ ನೋ ಒನ್ ಮಂತ್ರ. ದಟ್ ಈಸ್ ವರ್ಕ್ ಹಾರ್ಡ್ ಆ್ಯಂಡ್ ವರ್ಕ್ ಹಾರ್ಡ್. If you want to be a successful person in your life, take up one idea. Make that idea your life. Think of it, dream of it, live of it. Let the brain, muscles, nerves, every part of your body be filled with that one idea. And just leave every other idea alone. This is the way to success. This is the way great giants are produced. Others are mere talking machines. So, take up one idea and devote yourself to that one idea. This is the way, this is the key to success. ಥ್ಯಾಂಕ್ ಯು. ಸುಚಿತ್ರ ಬರಲಿಲ್ವಾ? ಈರಮ್ಮ. ನನ್ನ ಹೆಸರು ಈರಮ್ಮ. ನನ್ನ ಕ್ವಶನ್ ಬಂದ್ಬಿಟ್ಟು, ಈ ಜಗತ್ತಿನಲ್ಲಿ ಒಳ್ಳೆಯವ್ರಿಗೆ ಯಾಕೆ ಕೆಟ್ಟದಾಗುತ್ತೆ, ಕೆಟ್ಟವ್ರಿಗೆ ಯಾಕೆ ಒಳ್ಳೆಯದಾಗುತ್ತೆ? ಒಳ್ಳೆಯದು ಕೆಟ್ಟದ್ದು ಇವು ಬಹಳ ವ್ಯಕ್ತಿಗತವಾದ ವಿಷಯಗಳು. ಯಾರ್ದೋ ಪ್ರಾರಬ್ಧದಿಂದ ಅವನಿಗೆ ಒಳ್ಳೆಯದಾಗ್ತಾ ಇದೆ, ಯಾವುದೋ ಒಂದು ಪ್ರಾರಬ್ಧದಿಂದ ಅವನಿಗೆ ಕೆಟ್ಟಾಗ್ತಾ ಇದೆ. ಆದರೆ ಆ ಪ್ರಾರಬ್ಧನ್ನು ಮೆಟ್ಟಿ ನಿಲ್ಲುವ ಪ್ರಯತ್ನ, ಪುರುಷ ಪ್ರಯತ್ನ ನಮ್ಮಲ್ಲಿ ಇರಬೇಕು. ಯಾಕೆ ಹೀಗೆ ಆಗಿದೆ ಅಂತ ಅನ್ನೋಕ್ಕಿಂತ ನಾನು ಏನು ಮಾಡಬಲ್ಲೆ, ಆದದ್ದನ್ನು ಇನ್ನೂ ಸರಿಯಾದ ರೀತಿಯಲ್ಲಿ ಇನ್ನು ಉನ್ನತ ಮಟ್ಟದಲ್ಲಿ ಹೇಗೆ ಮಾಡಬಲ್ಲೆ, ಅದ್ರ ಕಡೆ ನಮ್ಮ ಗಮನ ಇರಬೇಕು. ಆದದ್ದು ಆಗೋಯ್ತು. ಹಾಂ, ಇನ್ನೊಂದು ಕ್ವಶನ್ ಗುರುಜಿ. ನಾವೀಗ ಅಂತೀವಿ, ಅಂದರೆ ನೀವೇ ಹೇಳ್ದಾಗೆ ನಮ್ಮ ಈಗ ಏನು ಕೆಟ್ಟದಾಗುತ್ತೆ ಅಥವಾ ಒಳ್ಳೆಯದಾಗುತ್ತೆ ನಮ್ಮ ಪೂರ್ವಜನ್ಮದ ಪ್ರಾರಬ್ಧ ಕರ್ಮಗಳಿಂದ ಅಂತೇಳಿ. ನಾವು ನಮ್ಮ ಪೂರ್ವಜನ್ಮದ ಪ್ರಾರಬ್ಧ ಕರ್ಮಗಳು ಇಷ್ಟೇ ಇದಾವ, ಅದನ್ನ ಹೌ ಲಾಂಗ್ ಇಟ್ ಟೇಕ್ಸ್, ಆ ಕರ್ಮಗಳನ್ನು ಕಳಿಬೇಕಂದ್ರೆ ಎಷ್ಟು ಸಮಯ ಬೇಕು ನಮಗೆ, ಅದು ಅದನ್ನು ನಾವು ಕಂಡುಕೊಳ್ಳೋದು ಹೇಗೆ ಅಂತ ನನಗೆ ಹುಟ್ಟೇ ಇಲ್ಲ, ನನಗೆ ಹುಟ್ಟಿಲ್ಲ, ಹೀಗಾಗಿ ಸಾವು ಇಲ್ಲ, ನಾನು ಜನ್ಮ ಮರಣ ರಹಿತನು, ನನಗೆ ಯಾವುದೂ ಪ್ರಾರಬ್ಧ ಇಲ್ಲ ಎಂಬ ವೇದಾಂತದ ನೆಲೆಯಲ್ಲಿ ನಿಲ್ಲಿ ಯಾವ ಸಮಸ್ಯೆಯೂ ಇರಂಗಿಲ್ಲ, ಯಾವ ಪ್ರಾರಬ್ಧವೂ ಇರಂಗಿಲ್ಲ. ಈಗ ಮೊನ್ನೆ ಏನೋ ಒಂದು ಪಹಲ್ಗಾಮ್ ಇಶ್ಯೂ ಆಯಿತು, ನಮ್ಮ ಭಾರತಕ್ಕೆ ಏನು ಹೊಡೆತ ಕೊಡ್ತು, ದೊಡ್ಡ ಶಾಕ್ ಕೊಡ್ತು. ಸಪೋಸ್ ನೀವು ಆ ಪೊಸಿಷನ್ದಲ್ಲಿ ಏನು ಮಾಡಬಹುದಿತ್ತು, ಮಾಡ್ತಿದ್ರಿ ಈ ಇಶ್ಯೂ ಮೇಲೆ? Be prepared for the war and there will be no war. Be prepared for the war and there will be no war at all. So preparedness is all. ಆಮೇಲೆ ಜಸ್ಟ್ ಫ್ಯೂ ಲೈನ್ಸ್ ಅಬೌಟ್ ಬೆಟರ್ಮೆಂಟ್ ಆಫ್ ಇಂಡಿಯಾ ಇದರಲ್ಲಿ. Love India. Just be mad of her.
Rest will take care of itself. ಅಂತ ನೀವು ದೇವರನ್ನ ನೋಡಿದ್ದೀರಾ? ಹೇಳಿ ಸ್ವಾಮೀಜಿ, ನೀವು ದೇವರನ್ನ ನೋಡಿದ್ದೀರಾ? ಯಾಕೆ ಈ ಮೌನ ಸ್ವಾಮೀಜಿ? ನೀವು ನಿಮ್ಮ ಗುರುಗಳಾದಂಥ ಶ್ರೀ ರಾಮಕೃಷ್ಣ ಪರಮಹಂಸರಿಗೆ ಇದೇ ಪ್ರಶ್ನೆ ತಾನೇ ಕೇಳಿದ್ದು. ಹೌದು, ನನ್ನ ಗುರುಗಳ ಆಶೀರ್ವಾದದಿಂದ ನಾನು ದೇವರನ್ನ ಕಂಡಿದ್ದೇನೆ. ಹೌದಾ ಸ್ವಾಮೀಜಿ? ನನಗೂ ದೇವರು ತೋರಿಸಿ ಸ್ವಾಮೀಜಿ, ನಾನು ದೇವರನ್ನು ನೋಡಬೇಕಂತಿದ್ದೇನೆ. ದೇವರನ್ನ ತೋರಿಸ್ಲಿಕ್ಕೆ ಹೇಗೆ ಸಾಧ್ಯ ಮಿತ್ರ? ನೀನು ತುಪ್ಪದ ರುಚಿ ನನಗೆ ತೋರಿಸಬಲ್ಲೆಯಾ? ಅದೇಗೆ ಸ್ವಾಮೀಜಿ? ನೋಡಪ್ಪ, ಭಗವತ್ ಸಾಕ್ಷಾತ್ಕಾರ ಎಂಬುದು ನಮ್ಮ ಹೃದಯಾಂತರಾಳದಲ್ಲಿ ಆಗುವ ಪ್ರಕ್ರಿಯೆ. ಅದು ಇನ್ನೊಬ್ಬರಿಗೆ ತೋರಿಸಲಿಕ್ಕೆ ಹೇಗೆ ಸಾಧ್ಯ? ನಾವು ಸಾಧನೆ ಮಾಡಿ ಪ್ರಯತ್ನಪೂರ್ವಕ ನಮ್ಮ ಮನಸ್ಸನ್ನು ಹಿಡಿದುಕೊಂಡು ಆ ಅಂತರಂಗದಲ್ಲಿ ನಡೆಯುವ ಪ್ರಕ್ರಿಯೆ ಇನ್ನೊಬ್ಬರಿಗೆ ಹೇಗೆ ತೋರಿಸಲು ಸಾಧ್ಯ? ಅದು ಅನುಭವಗಮ್ಯ ವಿಷಯ, ಅದು ಅನುಭವಕ್ಕೆ ಸಿಗುವಂತಹ ವಿಷಯ. ತೋರಿಸಲಿಕ್ಕೆ ಹೇಗೆ ಸಾಧ್ಯ? ಈ ಪುರಾಣ ಕಟ್ಟಕತೆ ನನಗೆಲ್ಲ ಬೇಡ ಸ್ವಾಮೀಜಿ. ನೀವು ದೇವರನ್ನ ನೋಡಿದ್ದರೆ ಅಂತೆ ನನಗೆ ತೋರಿಸಿ, ಇಲ್ಲದಿದ್ದರೆ ಹೇಳಿ, ನಾನು ಹೋಗುತ್ತೇನೆ. ದೇವರನ್ನ ತೋರಿಸಲೇಬೇಕಾ? ಹೌದು ಸ್ವಾಮೀಜಿ. ಹಾಗಾದರೆ ನನ್ನ ಹತ್ತಿರ ಬಾ. ನೀನು ತಯಾರಿರುವೆಯಾ? ಎಸ್ ಸ್ವಾಮೀಜಿ, ಐ ಆಮ್ ಎವರ್ ರೆಡಿ. ತಯಾರಿರುವೆಯಾ? ಎಸ್ ಸ್ವಾಮೀಜಿ, ಐ ಆಮ್ ಎವರ್ ರೆಡಿ. ಇದೇಕೆ ಸ್ವಾಮೀಜಿ ನೀವು ದೇವರನ್ನ ತೋರಿಸ್ತೀನಿ ಅಂತ ಹೇಳಿ ಕಪಾಳಕ್ಕೆ ಹೊಡೆದ್ಬಿಟ್ರಿ? ಯಾಕಪ್ಪ, ಏನಾಯ್ತು? ಕಪಾಳಕ್ಕೆ ಹೊಡೆದ್ಬಿಟ್ರಿ ಸ್ವಾಮೀಜಿ, ನೋವ್ತಾ ಇದೆ. ಏನಾಗ್ತಾ ಇದೆ? ನೋವು ಸ್ವಾಮೀಜಿ, ನೋವ್ತಾ ಇದೆ. ನೋವ್ತಾ ಇದೆಯಾ? ಮಿತ್ರ, ಆ ನೋವು ಹೇಗಿದೆ ಎಂಬುದು ನೀ ನನಗೆ ತೋರಿಸಬಲ್ಲೆಯಾ? ಅದೇಗೆ ಸ್ವಾಮೀಜಿ? ಅದು ನನ್ನ ಅನುಭವಕ್ಕೆ ಬರುವುದು. ಇಲ್ಲಿದೆ ನೋಡಿ ನಿನ್ನ ಪ್ರಶ್ನೆಗೆ ಉತ್ತರ. ನೀ ಆ ಹೊಡೆತದ ನೋವು ನನಗೆ ತೋರಿಸಲಾರೆ, ಆದರೆ ಅದು ನಿನ್ನ ಅನುಭವಕ್ಕೆ ಬರ್ತಾ ಇದೆ ತಾನೇ? ಅದೇ ರೀತಿ ಭಗವತ್ ಸಾಕ್ಷಾತ್ಕಾರದ ವಿಷಯ, ಅದು ನಮ್ಮ ಅಂತರಂಗದಲ್ಲಿ ನಡೆಯುವ ಪ್ರಕ್ರಿಯೆ, ನಮ್ಮ ಅನುಭವ ಗಮ್ಯ ವಿಷಯ. ಅದನ್ನು ಇನ್ನೊಬ್ಬರಿಗೆ ಯಾವುದೋ ಒಂದು ಚಿತ್ರ ತೋರಿಸದಂತೆ ಹೇಗೆ ತೋರಿಸಲು ಸಾಧ್ಯ? ಮಿತ್ರ, ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ? ಸಿಕ್ಕಿತು ಸ್ವಾಮೀಜಿ, ಸರಿಯಾಗಿ ಸಿಕ್ಕಿತು. ಮತ್ತೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳು. ಏನೂ ಇಲ್ಲ ಸ್ವಾಮೀಜಿ, ಎಲ್ಲ ಪ್ರಶ್ನೆ ಉತ್ತರ ಸಿಕ್ಕಿಬಿಡ್ತು. ಬಂದಿದೆ ನಿಮಗಾಗಿ. ಆಕೆ ಏನೋ ಒಂದು ಇಷ್ಟನ ಒಂದು ಬಯಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾಳೆ. ಓದ್ಬೋದು ಸ್ವಾಮೀಜಿ ಅದು? ಸ್ವಾಮಿ, ಯು ಆರ್ ಹ್ಯಾಂಡ್ಸಮ್, ಐ ವಾಂಟ್ ಟು ಮ್ಯಾರಿ ಯು ಅಂತ ಹೇಳ್ತಾಳೆ ಸ್ವಾಮೀಜಿ. ಆಕೆ ರೀಸನ್ ಕೊಡ್ತಾಳೆ, ಸ್ವಾಮಿ ಐ ವಾಂಟ್ ಟು ಮ್ಯಾರಿ ಯು ಬಿಕಾಸ್ ಐ ವಾಂಟ್ ಚೈಲ್ಡ್ ಲೈಕ್ ಯು ಅಂತ. ಇದಕ್ಕೇನು ಉತ್ತರ ಸ್ವಾಮೀಜಿ ನಿಮ್ಮದು? ವೈ ಚೈಲ್ಡ್ ಲೈಕ್ ಮೀ ಆ್ಯಂಡ್ ವೈ ನಾಟ್ ಮೀ ಆಸ್ ಯುವರ್ ಚೈಲ್ಡ್ ರೈಟ್ ನೌ? ರೈಟ್ ನೌ, ಓ ಮದರ್, ಐ ಆಮ್ ಬ್ಲೆಸ್ಡ್ ಇಫ್ ಯು accept me as your child right now, right now. ಏನು ಅದ್ಭುತವಾಗಿರೋ ಉತ್ತರ ಮಾಡೋದು. ನನ್ನ ಮೇಲ್ ಮಾಡಿ ಕಳಿಸ್ತೀನಿ ಸ್ವಾಮೀಜಿ. ನನ್ನ ಕೊನೆ ಪ್ರಶ್ನೆ, ನೀವು ಈಗ ತಾನೇ ಹೇಳಿದ್ರಿ ಹಿಂದೆಂದೂ ಕಾಣದ ವೈಭವ ಭಾರತ ದೇಶ ಕಾಣುತ್ತೆ ಅಂತ. ಈಗ ಸಿಚುವೇಶನ್ ನೋಡಿದ್ರೆ ಹಾಗೆ ಕಾಣೋದೇ ಇಲ್ಲ. ನಿಮ್ಮ ಕನಸು ನನಸಾಗುತ್ತಾ? ಯಾಕಂದರೆ ಎಲ್ಲ ನಮ್ಮ ನಾಯಕರು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಿಂದು ಬೇರೆ ದೇಶದಲ್ಲಿ ಇಟ್ಟು ಸತ್ತೋಗ್ತಿದ್ದಾರೆ. ಸ್ವಾಮೀಜಿ, ಸತ್ಯ ಆಗುತ್ತಾ ನಿಮ್ಮ ಮಾತು? ಖಂಡಿತ. ಈಗಾಗಲೇ ಪೂರ್ವದ ದಿಕ್ಕಿಗೆ ಸೂರ್ಯೋದಯ ಆಗಿದೆ. ನನ್ನ ಭರವಸೆ ಭಾರತದ ಈ ಯುವ ಜನಾಂಗದಲ್ಲಿ ಇದೆ. ಮೈ ಫೇತ್ ಈಸ್ ಇನ್ ದ ಯಂಗ್ಸ್ಟರ್ಸ್ ಆಫ್ ಇಂಡಿಯಾ. ಔಟ್ ಆಫ್ ದೆಮ್ ವಿಲ್ ಕಮ್ ಮೈ ವರ್ಕರ್ಸ್. ದೇ ವಿಲ್ ವರ್ಕ್ ಔಟ್ ದ ಹೋಲ್ ಪ್ರಾಬ್ಲಮ್ ಆಫ್ ಇಂಡಿಯಾ ಲೈಕ್ ಲಯನ್ಸ್. ನನ್ನ ಭರವಸೆ ಧಾರವಾಡದ ಈ ಜನಾಂಗದಲ್ಲಿ ಇದೆ. ಇವರಿಂದ ನನ್ನ ಕಾರ್ಯಕರ್ತರು ಮುಂಬರುವರು. ಅವರೇ ಭಾರತದ ಎಲ್ಲ ಸಮಸ್ಯೆಗಳನ್ನ ಸಿಂಹ ಸದೃಶ್ಯವಾಗಿ ಬಗೆಹರಿಸುವರು. ಸಿಂಹ ಸದೃಶ್ಯವಾಗಿ. ಶೃಣ್ವಂತು ವಿಶ್ವೇ ಅಮೃತ
अमृतस्य पुत्राः आये धामानि दिव्यानि तस्तुः वेदाहमेतं पुरुषं महान्तम् आदित्यवर्णं तमसः परस्तात् तमेव विदित्वा अतिमृत्युमेतिः नान्यः पन्था विद्यते अनाय उत्तिष्ठत जाग्रत प्राप्य वरान् निबोधत उत्तिष्ठत जाग्रत प्राप्य वरान् निबोधत। बोलो भारत माता की ಜೈ बोलो भारत माता की ಜೈ. ಎರಡನೇ ದಿನದ ಮಧ್ಯಾಹ್ನದ ಈ ಅವಧಿಯೊಳಗೆ ಸಾಕ್ಷಾತ್ ವಿವೇಕಾನಂದರನ್ನ ಈ ಒಂದು ಧಾರವಾಡದ ಈ ಮಣ್ಣಿಗೆ ಅವತರಿಸಿ ನಮಗೆ ಅವರ ಒಂದು ದಿವ್ಯ ವಿದ್ಯುತ್ಪೂರ್ಣ ಒಂದು ಜ್ಞಾನವನ್ನು ಪ್ರಶ್ನಾವಳಿಗಳ ಮೂಲಕ ನಮಗೆ ಉತ್ತರಿಸಿದ್ದಾರೆ. ಪೂಜ್ಯ ವಿವೇಕಾನಂದರ ಸ್ವರೂಪಿಯಾಗಿರ್ತಕ್ಕಂಥವರು ಬ್ರಹ್ಮಚಾರಿ ಶ್ರೀ ಕೃಷ್ಣ ಮಹಾರಾಜ್ ಶಾಂತಿ ಕುಟೀರ ಕನ್ನೂರು ಆಶ್ರಮ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಪ್ರೀತಿಪೂರ್ವಕವಾದ ನಮನಗಳನ್ನು ಪ್ರಣಾಮಗಳನ್ನು ಸಲ್ಲಿಸೋಣ. ಈ ಒಂದು ಸಂದರ್ಭದೊಳಗೆ ಈ ಒಂದು ಪರಿಷತ್ತಿನ ಸಮ್ಮೇಳನದ ಪರವಾಗಿ ಪರಮ ಪೂಜ್ಯ ಆಶ್ರಮದ ಪೂಜ್ಯರು ಅವರಿಗೆ ಗೌರವ ಸಮರ್ಪಣೆ ನೀಡಿ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ ತಟ್ಟೋಣ. ಮತ್ತೊಮ್ಮೆ ವಿವೇಕಾನಂದರ ಒಂದು ದಿವ್ಯ ದರ್ಶನವನ್ನೇ ಇವತ್ತು ನಮಗೆ ಅನಾವರಣಗೊಳಿಸಿದ್ದಾರೆ. ಅವರ ವಿಚಾರಧಾರೆಯನ್ನು ನಾವೆಲ್ಲ ಸ್ವೀಕಾರ ಮಾಡಿಕೊಂಡು ಮುನ್ನಡೆಯೋಣ ಅಂಥೇಳಿ ಅನಂತ ವಂದನೆ ಸಲ್ಲಿಸ್ಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ.